ಒಂದಾನೊಂದು ಕಾಲದಲ್ಲಿ ಸೂರ್ಯನ ಬೆಳಕಿನಲ್ಲಿ ಪಳಪಳ ಹೊಳೆಯುವ ಹಚ್ಚ ಹಸಿರು ಬೆಟ್ಟಗಳ ನಡುವೆ ಒಂದು ಹಳ್ಳಿ ಇತ್ತು. ಅಲ್ಲಿ ತಾರಾ ಎಂಬ ಹೆಸರಿನ ಒಬ್ಬ ಹುಡುಗಿ ಇದ್ದಳು. ಬೆಳಗಿನ ಹೊತ್ತಿನಲ್ಲಿ ಹುಲ್ಲಿನ ಮೇಲೆ ಹಿಮಮಣಿಗಳಂತೆ ಹೊಳೆಯುವ ಇಬ್ಬನಿ ಹನಿಗಳು ಇರ್ತವಲ್ಲ, ಅಂತಹ ತಳತಳ ಹೊಳೆಯುವ ಕಣ್ಗಳು, ಬೆಳಗಿನ ಹೊಂಬೆಳಕಿನ ಬೆಚ್ಚಗಿನ ಹೃದಯ, ಮನಸ್ಸು ಅವಳಿಗಿತ್ತು. ಪ್ರತಿದಿನ ಮುಂಜಾನೆ ತಾರಾ ಊರಿನ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಮಾತನಾಡಿಸುತ್ತಾ ಹೋಗುತ್ತಿದ್ಳು. ಆ ಹಳ್ಳಿಯಲ್ಲಿ ತಾರಾ ತಪ್ಪದೆ ಭೇಟಿ ಮಾಡುತ್ತಿದ್ದ ಅವಳಿಗೆ ತುಂಬ ಇಷ್ಟದ ವ್ಯಕ್ತಿ ಅಂದರೆ ವಯಸ್ಸಾದ ಒಬ್ಬ ಮುದುಕಿ ಅಜ್ಜಿ. ಒಂದು ದಿನ ಮಧ್ಯಾಹ್ನದ ಹೊತ್ತು ಅಜ್ಜಿ ಬಾವಿಯಿಂದ ನೀರಿನ ಮಡಿಕೆಯನ್ನು ಹೊತ್ತು ತರಲು ಹೆಣಗಾಡುತ್ತಿರುವುದನ್ನು ತಾರಾ ನೋಡಿದಳು. ಕೂಡಲೇ ಅಜ್ಜಿಯ ಹತ್ರ ಓಡಿ ಹೋಗಿ, ಅಜ್ಜಿ ಅಜ್ಜಿ ನಾನು ನಿನಗೆ ಸಹಾಯ ಮಾಡ್ತೀನಿ ಇರು ಎಂದು ಹೇಳಿದಳು. ಅಜ್ಜಿ ಮುಗುಳ್ನಗುತ್ತಾ, ನನ್ನ ಮುದ್ದು ತಾರಾ, ನೀನು ಎಷ್ಟೊಂದು ವಿಚಾರ ಮಾಡ್ತಿ ಕಣವ ಎಂದು ಹೇಳಿದಳು. ತಾರಾ ಅವಳ ಪುಟ್ಟ ಆದರೆ ಗಟ್ಟಿಯಾಗಿ ಇದ್ದ ಕೈಗಳಿಂದ ಹುಷಾರಾಗಿ ನೀರಿನ ಮಡಿಕೆಯನ್ನು ಹೊತ್ತುಕೊಂಡಳು. ಆವತ್ತಿನಿಂದ ಪ್ರತಿದಿನ ಅಜ್ಜಿಗೆ ಸಹಾಯ ಮಾಡುವುದನ್ನು ನಡೆಸ್ಕೊಂಡು ಬರುತ್ತಿದ್ದಳು. ಅಜ್ಜಿಯ ಮನೆಯ ಕಸ ಗುಡಿಸುವುದು, ಸಂತೆಯಿಂದ ತಾಜಾ ತರಕಾರಿ ತರುವುದು, ದವಸ ಧಾನ್ಯಗಳನ್ನು ಹೊಂದಿಸಿಡುವುದು, ಇನ್ನು ಮುಂತಾದ ಕೆಲಸಗಳನ್ನು ಮಾಡ್ತಿದ್ದಳು. ನೀನು ನನ್ನ ಪುಟಾಣಿ ದೇವತೆ ತಾರಾ ಎಂದು ಅಜ್ಜಿ ಮೇಲಿಂದ ಮೇಲೆ ಹೇಳುತ್ತಿರುತ್ತಿದ್ದಳು. ಆಗ ಅವಳ ಕಣ್ಣುಗಳಲ್ಲಿ ಏನೋ ಹೊಳಪು ಇರುತ್ತಿತ್ತು. ಹೀಗಿರುವಾಗ ಯಥಾ ಪ್ರಕಾರ ಒಂದು ದಿನ ತಾರಾ ಅಜ್ಜಿಯ ಮನೆಗೆ ಹೋದಳು. ಅಜ್ಜಿ ಹೊರಗೆಲ್ಲೂ ಕಾಣಲಿಲ್ಲ. ಬಾಗಿಲನ್ನು ಬಡಿದು, ಅಜ್ಜಿ ಒಳಗಿದ್ದೀಯಾ ಎಂದು ಕೇಳಿದಳು. ಬಹಳ ನಿಶ್ಶಬ್ದ ಧ್ವನಿಯಲ್ಲಿ ಅಜ್ಜಿಯು, ಒಳಗೆ ಬಾರೆ ನನ್ನ ಚಿನ್ನ, ನನಗಿವತ್ತು ಯಾಕೋ ಮೈಯಲ್ಲಿ ಹುಷಾರಾಗಿಲ್ಲ ಎಂದು ಹೇಳಿದಳು. ಅಜ್ಜಿಯು ಚಾಪೆಯ ಮೇಲೆ ಮಲಗಿರುವುದನ್ನು ತಾರಾ ನೋಡಿದಳು. ಅಜ್ಜಿಯ ಮುಖ ಬಾಡಿದಂತೆ ಕಾಣ್ತಿತ್ತು. ನೋಡಿ ತಾರಾಳಿಗೆ ಬೇಸರವೆನಿಸ್ತು. ಅಜ್ಜಿ ಚಿಂತೆ ಮಾಡಬೇಡ, ಊರಿನವರ ಸಹಾಯ ತಗೋತೀನಿ ಎಂದು ಸಮಾಧಾನ ಹೇಳಿದಳು. ತಾರಾ ಕೂಡಲೇ ತನ್ನ ಮನೆಗೆ ಓಡಿದಳು. ಅಪ್ಪ ಅಮ್ಮ, ಅಜ್ಜಿ ಮೈಯಲ್ಲಿ ಹುಷಾರಿಲ್ಲ, ನಾವು ಆಕೆಗೆ ಸಹಾಯ ಮಾಡಬೇಕು ಎಂದು ಹೇಳಿದಳು. ಅಪ್ಪ ಅಮ್ಮ ಅಜ್ಜಿಯ ಗುಡಿಸಲಿಗೆ ಧಾವಿಸಿ ಬಂದರು. ಅಜ್ಜಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅಪ್ಪನು ತಕ್ಷಣವೇ ಊರಿನ ಹಿರಿಯನ ಹತ್ರ ಹೋದನು. ಆ ಹಿರಿಯನಿಗೆ ಅನೇಕ ಗಿಡಮೂಲಿಕೆ ಔಷಧಗಳ ಪರಿಚಯವಿತ್ತು. ಅಜ್ಜಿಯ ಆರೈಕೆ ಮಾಡುತ್ತಾ ಅಮ್ಮ ಗುಡಿಸಲಲ್ಲಿ ಉಳಿದರು. ವಿಷಯವು ಹಳ್ಳಿಯಲ್ಲೆಲ್ಲ ಬೇಗನೆ ಹರಡಿತು. ಕೂಡಲೇ ನೆರೆಹೊರೆಯವರು ಬೆಚ್ಚಗಿನ ಹಾಸಿಗೆಗಳನ್ನು, ತಾಜಾ ಹಣ್ಣುಗಳನ್ನು ತೆಗೆದುಕೊಂಡು ಅಜ್ಜಿಯ ಬಳಿ ಬಂದರು. ಪ್ರೀತಿಯಿಂದ ಆಕೆಯನ್ನು ಮಾತನಾಡಿಸಿದರು. ಅಜ್ಜಿಯ ಹತ್ತಿರ ಒಬ್ಬರ ನಂತರ ಒಬ್ಬರು ಕುಳಿತು ಸಮಾಧಾನ ಹೇಳ್ತಿದ್ರು. ತಾರಾ ಕೂಡ ಅಜ್ಜಿಯ ಬಳಿಯೇ ಕುಳಿತು, ಚಿಂತೆ ಮಾಡಬೇಡ ಅಜ್ಜಿ, ಈ ಊರಿನಲ್ಲಿರುವ ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ, ನಾವೆಲ್ಲ ನಿನ್ನ ಕಾಳಜಿ ಮಾಡ್ತೇವೆ ಅಜ್ಜಿಗೆ ಹೇಳಿದಳು. ಇಡೀ ಊರಿನ ಸಹಾಯದಿಂದ ಅಜ್ಜಿಯು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾ ಪೂರ್ಣ ಗುಣಮುಖಳಾದಳು. ಅಜ್ಜಿಯು ಬಹಳ ಖುಷಿಯಿಂದ, ನನ್ನ ಎದೆ ತುಂಬ ನಿಮಗೆ ಕೃತಜ್ಞತೆ ತುಂಬಿವೆ. ಇಡೀ ಊರು
ನಿಜಕ್ಕೂ ಒಂದು ಕುಟುಂಬದಂತೆ ಇದೆ ಎಂದು ಅತ್ಯಂತ ಕೃತಜ್ಞತೆಯಿಂದ ಹೇಳಿದಳು.